स्टूडेंट स्कूल कैंपस के कुएं में मुर्दा मिला, खुदकशी का शुबा। कलबुर्गी तालुका के बबलाद गांव में मौजूद डॉन बॉस्को रेसिडेंशियल स्कूल के कैंपस के अंदर एक कुएं से 15 साल का तालिब-इल्म गुरु मुर्दा हालत में मिला। गुरु जो कलबुर्गी ज़िले के चिंचोली तालुका के रहने वाला था और स्कूल हॉस्टल में रहता था, पिछले 3 दिन से लापता था। आज उसकी लाश स्कूल कैंपस के कुएं में मिली। इल्ज़ाम लगाया जा रहा है कि लड़के ने स्कूल प्रिंसिपल की डांट के बाद खुदकशी की। बताया जा रहा है कि गायब होने से 2 दिन पहले गुरु ने स्कूल की बाइक ली और उसे दीवार से टकरा दिया, जिससे बाइक का डोम डैमेज हो गया। इस वाक़े के बाद स्टाफ ने प्रिंसिपल से शिकायत की। प्रिंसिपल ने उसे डांटा और कहा गया है कि बाइक के नुकसान का खर्चा उसके घर वालों से वसूल किया जाएगा। ये अंदेशा जताया जा रहा है कि इस वाक़े से पैदा हुई डर और ज़हनी दबाव ने उसे ये सख्त कदम उठाने पर मजबूर किया। ये वाक़ा कलबुर्गी सब अर्बन पुलिस स्टेशन के हुदूद में आता है। ऐसे ही ख़ास और अहम खबरों से अपडेटेड रहने के लिए चैनल को लाइक करें, शेयर करें और फॉलो करना ना भूलें। ಗುಲ್ಬರ್ಗ ಡಿಸ್ಟ್ರಿಕ್ಟ್ ನಲ್ಲಿ ಬಬ್ಲಾದ್ ವಿಲೇಜ್ ಅದ. ಇದರಲ್ಲಿ ಡಾನ್ ಬಾಸ್ಕೋ ಎಜುಕೇಶನ್ ಟ್ರಸ್ಟೇಬಲ್ ಚಾರಿಟೇಬಲ್ ಅದ ರೀ. ಇದರಲ್ಲಿ ಹುಡುಗ ಏನದ ರೀ, ಗಾಡಿ ಶೈನ್ ಗಾಡಿ ಅದ ರೀ, ಇಲ್ಲಿ ಗಾಡಿ ಇಟ್ಟಿದ. ಗಾಡಿ ನಡೆಸುವಾಗ ಏನ್ ಗಿಡಕ್ಕೆ ಹೊಡೆದ ಮೇಲೆ ಏನದ ಡೋಮ್ ಹೊಡೆದದ. ಅವ್ರ ಏನ್ ಸಿಟ್ ಮಾಡ್ಯಾರ ಸಾಲಿನಲ್ಲಿ. ಯಾರು ಫಾದರ್ ಅಂತ ಹೇಳ್ತಾರ, ಇಲ್ಲಿ ಫಾದರ್ ಅಂತ ಹೇಳ್ತಾರ, ಪ್ರಿನ್ಸಿಪಲ್ ಅಂತ ಹೇಳಂಗಿಲ್ಲ, ಫಾದರೇ ಅಂತಾರ ಇಲ್ಲಿ. ಅವ್ರು ಏನ್ ಸಿಟ್ ಮಾಡಿದ್ರೆ ಏನದ, ಹುಡುಗ ಏನು ಅಂಜಿ ಹಾರ್ಯಾನ್ರಿ. ಏನ್ ಮತ್ತು ಮಿಸ್ಸಿಂಗ್ FIR ಮಾಡ್ಯಾರ. ಹುಡುಗನ ಹೆಸರು ಏನದ ಗುರು ಅಂತದಲ್ರಿ. ಫ್ರೀ ಎಜುಕೇಶನ್ ಇದ್ರಿ ಹುಡುಗ. ಸ್ಕೂಲ್ ನಲ್ಲಿ ಒಂದು ಸರಿಯಾಗ ವಾತಾವರಣ ಅವನಿಗೆ ಎಜುಕೇಶನ್ ಹುಡುಗಂದು ಚಲೋ ಐತ್ರಿ. ಯಾಕಂದ್ರೆ ಈಗ ನಾ ಕೇಳೋಕ್ಕಿಂತ ಒಳಗ ಆಫೀಸ್ ನಲ್ಲಿ ಕೇಳಿದೆ, 4 ಲೇಡೀಸು 1 ಜೆಂಟ್ಸ್ ಮನ್ಯಾಗ 5 ಮಕ್ಕಳು ಅವರಿಗೆ. ಒಬ್ಬನೇ ಮಗ ಅಂತ ಅಲ್ಲಿ ಆಫೀಸ್ ನಲ್ಲಿ ಕೇಳಿನಿ. ನನ್ ಸ್ವಂತ ಮಾಹಿತಿ ಇಲ್ಲ, ಆಫೀಸ್ಲಿಂದ ಹೇಳತ್ತೀನಿ. ಈಗ ಆಗ್ಯಾದ್ರಿ ಎಲ್ಲಾ ಸಾಲಿಗಳಿಗೆ ನಾವ್ ಹೇಳ್ತೀವಿ, ಹುಡುಗರ್ದು ಮನ್ಸು ಮೊದಲ ಹಂಗಿಲ್ಲ. ಮೊಬೈಲ್ ಗಿಬೈಲ್ ನೋಡಿದ್ರೆ ಸಿಟ್ ಮಾಡಿದ್ರೆ ಹಾರ್ಲತ್ತಾರ ಬಿಲ್ಡಿಂಗ್ ಮೇಲಿಂದು. ಏನ್ ಬಿ ಸುಸೈಡ್ ಮಾಡ್ಲತ್ತಾರ. ಸ್ವಲ್ಪ ಸಿಟ್ ಮಾಡಬೇಡ್ರಿ ಸಾಲಿನಲ್ಲಿ. ಸ್ವಲ್ಪ ತಾಯಿ ತಂದೆಗೆ ಬಿಟ್ಟು ಇಲ್ಲಿ ಸಾಲಿಯಾಗಿರ್ತಾರ ಅಂದ್ರೆ ನೀವೇ ತಾಯಿ ತಂದೆ ಹಂಗೆ ಸ್ವಂತ ಮಕ್ಕಳಿಗೆ ನೋಡ್ದಂಗೆ ನೋಡ್ಬೇಕು ಎಲ್ಲರಿಗೆ. ನಾವು ಹೇಳೋದು ಇಷ್ಟೇ. ಯಾಕಂದ್ರೆ ಸಣ್ಣ ಮಕ್ಕಳೆಲ್ಲ ಗೊತ್ತಾಯ್ತು ಅಂದ್ರೆ ಈಗ ಅಲ್ಲಿ ಸ್ವಲ್ಪ ಆಸ್ಥಾ ಇರ್ತಾವ ಮಂದಿದು. ಅದು ಮೊಹರಂ ನಲ್ಲಿ ಹಂಗ್ ಬರೋದು ಹೋಗೋದು ಇಲ್ಲ. ಈಗ ಹಂಗಿತ್ತು